ಕೂಲಿ. ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇವರ ಟ್ರೈಲರ್ನಲ್ಲಿ ಇದರ ಕಥೆಯ ಬಗ್ಗೆ ಅಷ್ಟಾಗಿ ಬಿಟ್ಟು ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಕೂಡ ಅದರ ಬಗ್ಗೆ ಅಷ್ಟಾಗಿ ಹೇಳೋಕ್ಕೆ ಹೋಗಲ್ಲ. ಇಲ್ಲಿ ದೇವ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಸೊ ಇವನು ಒಂದಕ್ಕೆ ಉತ್ತರವನ್ನು ಹುಡ್ಕೊಂಡು ಹೋಗ್ತಾನೆ. ಸೊ ಅವನು ಎಲ್ಲಿಗೆ ಹೋಗ್ತಾನೆ, ಯಾವ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಕೊಳ್ತದಕ್ಕೆ ಹೋಗ್ತಾನೆ, ಆ್ಯಂಡ್ ಇಲ್ಲಿ ಏನೇನು ಆಯಿತು ಅನ್ನೋದೆಲ್ಲ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ ಕಡೆಗೆ ಬರೋದಾದರೆ, ರಜನಿ ಅವರ ಫ್ಲ್ಯಾಶ್ ಬ್ಯಾಕ್ ಪ್ರೆಫರೆನ್ಸ್ ಅಂತ ಒಂದಷ್ಟು ತೋರಿಸಿದ್ದಾರೆ. ಸ್ಪೆಷಲ್ ಫ್ರೀ ಕ್ಲೈಮ್ಯಾಕ್ಸ್ ಪ್ರೊಫೆಷ್ನಲ್ಲಿ ಅದು ಸಖತ್ತಾಗಿತ್ತು. ಒಳ್ಳೆ ಫಿಲಿಮ್ಸ್ ಕೂಡ ಅಂತ ಹೇಳ್ತೀನಿ. ಇಲ್ಲಿ ವಿಂಟೇಜ್ ರಜನಿ ಅವರನ್ನು ಆ್ಯಂಡ್ ಸ್ಪೆಷಲಿ ಅವರ ವಾಯ್ಸ್, ಆ ಹೋಲ್ ವೈಬ್ಸ್ ತಗೊಂಡು ಬಂದಿದ್ದಾರೆ. ಸೊ ಅದು ನಿಮಗೆ ಒಂದು ಒಳ್ಳೆ ಎನರ್ಜಿಯನ್ನು ಕೊಡ್ತಾ ಕೊನೆಯಲ್ಲಿ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಒಂದಷ್ಟು ಮೂಮೆಂಟ್ಸ್ ಅಂತ ಇದ್ದಾವೆ ಅಲ್ಲಲ್ಲಿ. ಆ್ಯಂಡ್ ದ ಬೆಸ್ಟ್ ಥಿಂಗ್ಸ್ ಏನಂದರೆ, ನಮ್ಮ ಉಪೇಂದ್ರ ಅವರಿಗೆ ಹಾಗೆ ರಜಿತ್ ಅವರಿಗೆ ಒಳ್ಳೆ ಸೀಕ್ವೆನ್ಸ್ ಸಿಕ್ಕಿದ್ದಾವೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಹೀರೋ ಎಲೆವೆನ್ಸ್ನಲ್ಲಿ ಅಥವಾ ಇನ್ಫಾರ್ಮೆಂಟ್ ಮೂಮೆಂಟ್ಸಲ್ಲಿ ಇರುವವರಿಗೂ ಈ ಕ್ಯಾರೆಕ್ಟರ್ಗಳು ಅದು ನನಗೆ ಖುಷಿ ಆಯಿತು ನೋಡಿ ಅಂತ ಹೇಳ್ತೀನಿ. ಇಲ್ಲಿ ಲೋಕಿ ಸ್ಟೈಲ್ ಆಫ್ ಟೇಕಿಂಗ್ ಬಂದಿದೆ. ಸೊ ಅದು ನೀಟಾಗಿ ವರ್ಕ್ ಆಯಿತು. ಅದರ ಎಕ್ಸ್ಪೆಕ್ಟಿವ್ ಸ್ಟೇಡಿಂಗ್ ರಿವೀಲ್ ಮತ್ತು ಪ್ರೊಸೆಸ್ಟಿವ್ ಎಲ್ಲವೂ ಪರ್ಫೆಕ್ಟಾಗಿ ಬಂದಿದೆ. ಇನ್ಫ್ಯಾಕ್ಟ್ ಸಿನಿಮಾಗೆ ಒಂದಷ್ಟು ಒಳ್ಳೆ ಮಾರ್ಕ್ ಬಂದಿರೋದು ಅಥವಾ ಬರೋದು ಕೂಡ ಈ ಮೂಮೆಂಟ್ಗಳಿಂದನೇ ಅಂತ ಹೇಳ್ತೀನಿ. ಇನ್ನು ಆ್ಯಸ್ ಯೂಸ್ವೆಲ್ ಸಿನಿಮಾ ಒಂದು ಪ್ಲೇಟೆಂಟ್ ಕೋರಲ್ಲ. ಆ್ಯಕ್ಚುಲಿ ಆ ಥರದ ಸಿನಿಮಾಗಳನ್ನು ಮಾಡಿಲ್ಲ ಅಂತಾನೆ ಲೋಕೇಶ್ ಅವರಿಗೆ ಒಳ್ಳೆಯ ಹೆಸರು ಬಂದದ್ದು. ಸೊ ಅದು ಇನ್ನೂ ಕಂಟಿನ್ಯೂ ಆಗಿದೆ. ಬಟ್ ಆ ಕೆಮಿಯುಗಳನ್ನು ಬಿಗ್ ಸ್ಟಾರ್ ಕ್ಲಾಸ್ಟ್ ಅನ್ನೋ ಗುಂಡಿಯಲ್ಲಿ ಅವರು ಬಿದ್ದಿದ್ದಾರೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಈ ಪೇಂಟ್ಲೆಟ್ ಕಮರ್ಷಿಯಲ್ ಫಾರ್ಮರ್ ಇಲ್ಲೆಲ್ಲ ಅವರ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇನಲ್ಲಿ ಅವರದೇ ಸ್ಟೈಲ್ನಲ್ಲಿ ಸಿನಿಮಾ ಮುಂದುವರೆದಿದೆ. ಹಾಗಾಗಿ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಅನಿರುದ್ಧ ಅವರು ಅವರ ಕೆಲಸದವರು ಮಾಡಿದ್ದಾರೆ. ಆಲ್ರೆಡಿ ಹಾಡುಗಳು ಹಿಟ್ ಆಗಿವೆ, ಅವು ಸಿನಿಮಾದಲ್ಲೂ ವರ್ಕ್ ಆಗ್ತಿವೆ. ಮೋನಿಕಾ ಸಾಂಗ್ ಇಸ್ ಅಡ್ವೊಕೇಟ್ ಅವರ ಹೌಸ್ ಸೂಪರ್ ಎನರ್ಜಿಕ್ ಸಾಂಗ್ ಅದು. ಈ ಥೀಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಕೊನೆಯಲ್ಲಿ ಡಿಸ್ಕೋ ಮತ್ತು ಪವರ್ ಹೌಸ್ ಎರಡನ್ನು ಸೇರಿಸಿ ಒಂದು ಥೀಮ್ ಬರುತ್ತೆ, ಅದು ಕೂಡ ಚೆನ್ನಾಗಿತ್ತು. ಇದು ಪರ್ಫಾರ್ಮೆನ್ಸ್ ಕಡೆಗೆ ಬರೋದಾದರೆ ಬನ್ನಿ, ಶೋಭಿನ್ ಅವರ ಒಳ್ಳೆ ಮಾರ್ಕ್ಸನ್ನು ಪಡ್ಕೊಳ್ತಾರೆ. ಅವರ ಪಾತ್ರ ಸ್ವಲ್ಪ ಎಕ್ಸಿಕ್ಯೂವ್ ಆಗಿತ್ತು. ಎಲ್ಲರಿಗಿಂತ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಕೂಡ ಅವರಿಗೇನು ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಕೂಡ ಇತ್ತು. ಆ್ಯಂಡ್ ಅದನ್ನು ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನೋ ನಾಗರಾರ್ಜುನ್ ಅವರಿಂದ ಹಾಗೆ ಅವರ ಪಾತ್ರದಿಂದ ಇನ್ನೊಂದಷ್ಟು ಎಕ್ಸಿಕ್ಯೂಷನ್ಸ್ ಬಟ್ ಅದು ರಿಚ್ ಆಗಿಲ್ಲ. ಆದರೆ ಅದು ಮೇನ್ಸ್ ರೈಟಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ರಜನಿಕಾಂತ್ ಅವರಿಗೆ ಒಂದು ಬ್ಯಾಲೆನ್ಸ್ ರೋಲ್ನ ಕೊಟ್ಟಿದ್ದಾರೆ. ಅವರ ಸ್ಟೈಲ್ ಸ್ವಾಂಗ್ ಕಡೆಗೆ ಆ ಕಡೆ ಈ ಕಡೆ ಸೇರುತ್ತಾ ಡ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಈ ಕಡೆ ಸ್ಟಾರ್ ಇಮೇಜ್ ತಂದಿದ್ದಾರೆ ಮತ್ತು ಅವರ ಅಂತ ಹೇಳ್ತೀನಿ. ಇದನ್ನು ನೆಗೆಟಿವ್ ಕಡೆಗೆ ಬರೋದಾದರೆ, ಮೆನ್ಲಿದ ರೈಟಿಂಗ್ ತುಂಬ ವೀಕ್ ಇತ್ತು ಅಂತ ಅನಿಸ್ತಾ ಡಿಬೈನ್ಸ್ ಮಾಡ್ತಾ ಕೂಡ ಆ್ಯಕ್ಚುಲಿ ಏನು ಹೇಳಿದಂಥ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಲ್ಲ. ಅಂದರೂ ಕೂಡ ನೀವು ಮೂಮೆಂಟ್ನ ತಗೊಂಡು ಅದರ ಹಿಂದೆ ಸಣ್ಣದಾಗಿ ಒಂದೇ ಹೆಜ್ಜೆ ಬ್ಯಾಕ್ ಟ್ರ್ಯಾಕ್ ಮಾಡಿದರೂ ಸಾಕು. ಇಷ್ಟೆಲ್ಲ ಯಾಕೆ ಬೇಕಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ಯಾವುದೇ ಇಂಟೆಲಿಜೆಂಟ್ ಆಗಿ ಕ್ಲೋಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದು ಇಲ್ಲಿ ಇರಲಿಲ್ಲ ಅಂತಲೂ ಹೇಳ್ಬೋದು. ನೀವು ರಜನಿ ಅವರ ಕ್ಯಾರೆಕ್ಟರ್ನ ತೊಗೊಂಡ್ರೆ ಅಷ್ಟೇ ನಾಗಾರ್ಜುನ್ ಅವರ ಕ್ಯಾರೆಕ್ಟರ್ನ ತಂಗೋ ಅಷ್ಟೇ. ಇನ್ನು ಶ್ರುತಿ ಹಾಸನ್ ಅವರ ಕ್ಯಾರೆಕ್ಟರ್ನಂತೂ ಆ್ಯಕ್ಚುಲಿ ಅವರಿಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಆ ಪಾತ್ರವನ್ನು, ಈ ಪಾತ್ರದ ಸುತ್ತ ಏನೇನಿದೆ ಅನ್ನೋದು ಚೆನ್ನಾಗಿ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.